ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಾಳಾಗ್ತಿದೆ ಶಿರಾದ ಪಾರ್ಕ್ಗಳು. ಪಾರ್ಕ್ಗಳ ಸ್ಥಿತಿ ಹಾಳಾಗಿದ್ರೂ ಅಧಿಕಾರಿಗಳು ಡೋಂಟ್ ಕೇರ್. ಎಸ್ ವೀಕ್ಷಕರೇ, ಪ್ರತಿ ಜಿಲ್ಲೆ ತಾಲೂಕಿನಲ್ಲಿಯೂ ಪಾರ್ಕ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಪಾರ್ಕ್ಗಳಿಗೆ ಹಿರಿಯರು, ಮಕ್ಕಳು, ಮಹಿಳೆಯರು ಬರ್ತಾರೆ. ಇಂತಹ ಪಾರ್ಕ್ಗಳ ಅಭಿವೃದ್ಧಿ ನಿರ್ವಹಣೆ ನಗರಸಭೆ ಪಾಲಿಕೆಯದ್ದಾಗಿರುತ್ತೆ. ಆದರೆ ಅಧಿಕಾರಿಗಳು ತೋರುವ ನಿರ್ಲಕ್ಷ್ಯದಿಂದಾಗಿ ಪಾರ್ಕ್ಗಳು ನಿರ್ವಹಣೆ ಇಲ್ಲದೆ ಹಾಳಾಗ್ತಾ ಇವೆ. ಇದಕ್ಕೆ ಪೂರಕವೆಂಬಂತೆ ಶಿರಾನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ಉದ್ಯಾನವನದಲ್ಲಿ ಕಸದ ರಾಶಿಯೇ ಬಿದ್ದಿದ್ದು ಪಾರ್ಕಿಗೆ ಬರಲು ಸಾರ್ವಜನಿಕರು ಪರದಾಡ್ತಿದ್ದಾರೆ. ಹೌದು, ಶಿರಾದ ವಿದ್ಯಾನಗರ ಬಡಾವಣೆಯಲ್ಲಿರುವ ಉದ್ಯಾನವನದಲ್ಲಿ ಎಲ್ಲಂದರಲ್ಲಿ ಕಸದ ರಾಶಿ, ಒಣಗಿದ ಸಸ್ಯಗಳು ಮತ್ತು ಗಿಡ ಗೆಂಟೆಗಳು ಬೆಳೆದು ನಿಂತಿವೆ. ಕೋವಿಡ್ಗೂ ಮುಂಚೆ ಕೋಟಿಗಟ್ಟಲೆ ಖರ್ಚು ಮಾಡಿ ಈ ಉದ್ಯಾನವನವನ್ನ ನಿರ್ಮಿಸಲಾಗಿದ್ದು, ಆದರೆ ಇದೀಗ ಪಾರ್ಕ್ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಟಾಗಿದ್ದು, ಪಾರ್ಕ್ನಲ್ಲಿ ವಿಷ ಜಂತುಗಳ ಕಾಟವೂ ಕೂಡ ಹೆಚ್ಚಾಗಿದೆ. ಅಲ್ಲದೆ ಪಾರ್ಕ್ನಲ್ಲಿ ಒಂದು ಲೈಟ್ ಸಹ ಇಲ್ಲ. ಇದರಿಂದ ಇಲ್ಲಿನ ಸ್ಥಿತಿ ಕಂಡು ಸ್ಥಳೀಯರು ಓಡಾಡೋದಕ್ಕೂ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂತ್ಕೊಂತೀವಿ ಆಗ ಆ ಥರ ಯಾರ ಬೀಡಿನ ಸಿಗರೇಟ ಸೇರಿದೆ ಹಚ್ತವ್ರಿ, ಬೆಂಕಿ ಎತ್ತೆ ಸರ್. ಪರಿಸರ ಹೆಂಗೈತೆ? ಏನು ವಾತಾವರಣ ಚೆನ್ನಾಗಿ ಏನು ಮಾಡೋಣ, ಗಾಡಿ ಅವ ಚೆನ್ನಾಗೈತೆ, ಕೂತ್ಕೊಂತೀವಿ, ನಮಗೂ ಚೆನ್ನಾಗಿಲ್ಲ ಸರ್. ಇದೆಲ್ಲ ಕ್ಲೀನ್ ಇಲ್ಲ, ಏನಿಲ್ಲ. ಅವ್ರು ಹೇಳಿದ್ರು ಮಾಡೋಲ್ಲ, ಯಾರೂ ಬಂದು ನೋಡ್ಕೊಂಡು ಅದೇ ಹೋಗ್ತಾರೆ. ಲೈಟಿಂಗ್ಸ್ ಇಲ್ಲ, ಯಾತದ್ದು ಇಲ್ಲ. ಮುನ್ಸಿಪಲ್ ನೋಡ್ಕೊಂಡು ಅದೇ ಹೋಗ್ತಾರೆ, ಮಾತ್ರ ಹೋಗ್ತಾರೆ. ಈ ಕಡೆ ಏನಿದೆ ಸುಮ್ಮನೆ ಈ ಬೆಂಕಿ ಇಕ್ಕಿರೋ ಬಗ್ಗೆ ಬೆಂಕಿಯಿಂದ ಬಿಡಿ ಸೇದು ಹಾಕಿರೋದು. ಯಾರು ಬಿಡಿ ನೈಟ್ ಬಿಡಿ ಸೇದು ಹಾಕಿರೋದು. ಅದೇನೇ ಇರಲಿ, ಪಾರ್ಕ್ಗಳು ಅಂದ್ರೆ ನಗರದ ಸೌಂದರ್ಯವನ್ನ ಹೆಚ್ಚಿಸುವುದರ ಜೊತೆಗೆ ಒಳ್ಳೆಯ ಗಾಳಿಯನ್ನ ಸಾರ್ವಜನಿಕರಿಗೆ ನೀಡುತ್ತೆ. ಆದರೆ ಅಧಿಕಾರಿಗಳು ಮಾಡುವ ಎಡವಟ್ಟಿನಿಂದಾಗಿ ಶಿರಾದಲ್ಲಿರುವ ಈ ಪಾರ್ಕ್ ಇಂದು ಗಬ್ಬೆದ್ದು ನಾರ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಉದ್ಯಾನವನವನ್ನ ಉಳಿಸುವ ಕೆಲಸ ಮಾಡಿ ಅನೈತಿಕ ಚಟುವಟಿಕೆಗೆ ಕಡಿವಾಣ ಹಾಕಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.